ಸರ್ ಇಲ್ಲಿವರೆಗೂ ನನ್ನ ಜೊತೆಗೆ ಐವಾನ್ ಡಿಸೋಜಾ ಅವರು ಮತ್ತು ಸಿದ್ದು ಸವದಿ ಸರ್ ಎಲ್ಲರೂ ಮಾತನಾಡ್ತಾ ಇದ್ರು. ನಾನು ನಿಮ್ಮ ಹತ್ರ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಸರ್. ಅಧಿವೇಶನ ನಡೆಸೋದು, ಅಧಿವೇಶನಕ್ಕೂ ಮುನ್ನ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅಧಿವೇಶನಗಳು ಈ ಸಲ ಸುಮಾರು 21 ಕೋಟಿ ವೆಚ್ಚದಲ್ಲಿ ನಡೆಸ್ತಾ ಇದ್ದಾರೆ. ಆದರೆ ಅಧಿವೇಶನದ ಮೊದಲ ದಿನವೇ ಯತೀಂದ್ರ ಸಿದ್ದರಾಮಯ್ಯ ಮತ್ತು ರಾಜಣ್ಣ ಅವರ ಸ್ಟೇಟ್ಮೆಂಟ್ ಇತ್ತಲ್ಲ ಸರ್, ಇದು ಸಾಕಷ್ಟು ಏನನ್ಸ್ಬಿಟ್ಟಿದೆ ಅಂತಂದ್ರೆ ಈ ಪುರುಷಾರ್ಥಕ್ಕೆ ಈ ಚಂದಕ್ಕೆ ಏನಕ್ಕೆ ಇವ್ರು ಬೆಳಗಾವಿಗೆ ಆಡಳಿತ ಶಿಫ್ಟ್ ಮಾಡಬೇಕಾಗಿತ್ತು ಅಂತ ಅನ್ಸಿದೆ. ಉಳಿದವ್ರು ಎಲ್ಲರೂ ಸ್ವತಃ CM DCM ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳಬೇಕಾದ್ರೆ ಯತೀಂದ್ರ ಅವ್ರಿಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಯತೀಂದ್ರ ಕೂಡ ಟೋಲ್ಡ್ ದ ಸೇಮ್ ವರ್ಡ್, ನಂಗೆ ಗೊತ್ತಿಲ್ಲಪ್ಪ ಹೈಕಮಾಂಡ್ ಹೇಳ್ತಾರೆ ಅಂತ. ಬಟ್ ಸ್ಟಿಲ್ ಯತೀಂದ್ರ ಹೇಳ್ತಾರೆ ಅವರೇ 5 ವರ್ಷ CM ಆಗಿರ್ತಾರೆ ಅಂತ. ಅದು ಬಹಳ ಅಗ್ರೆಸಿವ್ ಆಗಿ ಹೇಳ್ತಾರೆ. ಅವರ ಟೋನ್ ಅನ್ನ ಗಮನಿಸಿದಾಗ ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಗ್ರೆಸಿವ್ ಆಗಿ ಹೇಳೋದು. ಸೊ ಹೀಗಿರುವಾಗ ರಾಜಣ್ಣ ಅವ್ರು ಹೇಳ್ತಾರೆ ರಾಜಕಾರಣ ನಿಂತು ನೀರಲ್ಲ, ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳಿ 2013 ಪರಮೇಶ್ವರ್ ಅವ್ರ ಹೆಸರು ತಗೊಳ್ತಾರೆ ರಾಜಣ್ಣ ಅವರು. ಅವರೆಲ್ಲೂ DK ಶಿವಕುಮಾರ್ ಹೆಸರು ತಗೊಳ್ಳೋದಿಲ್ಲ. ಸೊ ಈ ಕುರ್ಚಿ ಕದನ ಬೆಂಗಳೂರು ಟು ಬೆಳಗಾವಿ ಶಿಫ್ಟ್ ಆಗಿದೆ ಸರ್, ಏನ್ ಹೇಳ್ತೀರಾ? ಒಂದು ನೀವ್ ಹೇಳಿದ ಹಾಗೆ ಉತ್ತರ ಕರ್ನಾಟಕ ರೈತರ ಅಥವಾ ಮತ್ತಿತರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಬೆಳಗಾವಿ ಅಧಿವೇಶನ ಕರೆಯಲಾಗಿದೆ ಹೊರತು ಸರ್ ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ನೀವು ಜ್ವಲಂತ ಸಮಸ್ಯೆಗಳು ಅಂತ ಹೇಳಿದ್ರಿ. ಕಾಂಗ್ರೆಸ್ನ ಈ ಜ್ವಲಂತ ಸಮಸ್ಯೆಗೆ ಬೆಳಗಾವಿ ಅಧಿವೇಶನ ಪರಿಹಾರನಾ ಸರ್? ಅದೇ ನಾನು ಅದನ್ನೇ ಹೇಳ್ತಿದ್ದೆ. ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಬೆಳಗಾವಿ ಅಧಿವೇಶನ ಕರೆಯಲಾಗಿದೆ ಹೊರತು ಕಾಂಗ್ರೆಸ್ನ ಜ್ವಲಂತ ಸಮಸ್ಯೆಗಳಿಗೆ ವೇದಿಕೆ ಕೊಡೋದಕ್ಕೆ ಅಧಿವೇಶನವನ್ನ ಕರೆಯಲಾಗಿಲ್ಲ. ಕರೆದು ಬಿಡ್ಲಿ, ಚರ್ಚೆ ಮಾಡಿಬಿಡ್ಲಿ. ಅಲ್ಲೇ ಹಾಗಿದ್ರೆ ಅದನ್ನೇ ಹೌಸಲ್ಲಿ ಮಾತಾಡ್ಬಿಡ್ಲಿ ವಿಜೇಂದ್ರ ಅವರು, ನಯನ ಮೋಟಮ್ ಅವರು ಅದನ್ನೇ ಮಾತಾಡ್ಬಿಡ್ಲಿ. ಹೌಸಲ್ಗೆ ಮಾಗಡಿ ಬಾಲಕೃಷ್ಣ ಅವರು ಅದನ್ನೇ ಮಾತಾಡ್ಬಿಡ್ಲಿ, ಬಲ ಪ್ರದರ್ಶನ ಮಾಡಿಬಿಡ್ಲಿ. ಡೆಫಿನೆಟ್ಲಿ ನಮಗೆ ಮೊದಲ ದಿನವೇ ನಮಗೆ ಅನ್ನಿಸ್ತಾ ಇದೆ ನಾಯಕತ್ವ ಅಥವಾ ಅಧಿಕಾರ ಹಂಚಿಕೆ ರಾಜಕಾರಣ ಒಂದು ರೀತಿಯಲ್ಲಿ ರೋಚಕ ಘಟ್ಟಕ್ಕೆ ಕಾಂಗ್ರೆಸ್ ಅಲ್ಲಿ ತಲುಪಿರುವ ಹಿನ್ನೆಲೆಯಲ್ಲಿ ಒಂದ್ ನಿಮಿಷ ಐವಾನ್ ಜಿ, ಒನ್ ಸೆಕೆಂಡ್ ಎಸ್, ಬಲ ಪ್ರದರ್ಶನಕ್ಕೆ ವೇದಿಕೆಯನ್ನ, ವಿಧಾನಸಭೆಯನ್ನ ವೇದಿಕೆಯನ್ನಾಗಿ ಕಾಂಗ್ರೆಸ್ ಶಾಸಕರು ಬಳಸ್ಕೊತಿದಾರ. ಕಾಂಗ್ರೆಸ್ ವಿಧಾನಸಭಾ ಅಧಿವೇಶನದ ಮೂಲಕ ಅಲ್ಲಿ ಬಲ ಪ್ರದರ್ಶನವನ್ನ ಮಾಡೋದ್ರ ಮೂಲಕ ಹೈಕಮಾಂಡ್ಗಾಗ್ಲಿ ಅಥವಾ ಅಪೋನೆಂಟ್ ಬಣಗಳಿಗೆ ಸಿಗ್ನಲ್ ಅನ್ನು ಕೊಡ್ಕೊಳ್ಸೋದಕ್ಕೆ ಸದನದ ವೇದಿಕೆಯನ್ನ ಬಳಸಲಾಗ್ತಿದ್ಯಾ? ಈ ಒಂದು ಅನುಮಾನ ನಮ್ಮಂತ ಜನಸಾಮಾನ್ಯರಿಗೆ ಬಂದಿದೆ. ನಾವು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ನೀವು ಕಬ್ಬಿನ ಬಗ್ಗೆ ಡಿಸ್ಕಸ್ ಮಾಡಿ, ಮೆಕ್ಕೆಜೋಳದ ಬಗ್ಗೆ ಡಿಸ್ಕಸ್ ಮಾಡಿ. ಕೇಂದ್ರದ್ದು ಬೇಕಾದಷ್ಟು ನೆಗೆಟಿವ್ ಪಾಯಿಂಟ್ಸ್ ಇದೆ. ಕೇಂದ್ರ ಸರ್ಕಾರನ ಚಾರ್ಜ್ ಮಾಡೋದಕ್ಕೆ GST 12,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಸ್ಟೇಟಿಗೆ. ಭದ್ರಾ ಮೇಲ್ದಂಡ ಯೋಜನೆಯಲ್ಲಿ 5,500 ಕೋಟಿ ಕೊಟ್ಟಿಲ್ಲ. ಇದೆಲ್ಲ ಬಿಟ್ಟು ಮೊದಲನೇ ದಿನಾನೇ ಲೀಡರ್ಶಿಪ್ ಇಶ್ಯೂ ಬಗ್ಗೆ ಮಾತಾಡ್ತೀರಾ ಅಂತಂದ್ರೆ ಕದನ ವಿರಾಮ ಫ್ಲಾಪ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಫ್ಲಾಪ್ ಆಗಿದೆ. ಆಲ್ ರೈಟ್, ಐವಾನ್ ಜಿ ಹೇಳಿ, ನೀವೇನೋ ಹೇಳ್ಬೇಕು ಅಂತ ಇದ್ರಿ. ನಿಮ್ಮ ಪ್ರಶ್ನೆ ಹೇಗಿತ್ತು ಅಂದರೆ, ನಮ್ಮ ಪತ್ರಕರ್ತ ಮಿತ್ರರಿಗೆ ಎಲ್ಲೋ ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ಅಧಿವೇಶನದ ಒಳಗಡೆ ಮಾತಾಡಿದ್ರು ಅಂತ ಒಂದು ರೀತಿಯ ಅಂದ್ರೆ ಐವಾನ್ ಜಿ ನೀವ್ ಹೇಳ್ತಿರೋದು ಹೇಗಿದೆ ಅಂದ್ರೆ ಹೌಸ್ ಒಳಗ್ ಮಾತಾಡಿಲ್ಲ, ಹೌಸ್ ಹೊರಗಡೆ ಮಾತಾಡಬಹುದು ಅನ್ನೋ ತರ ಇದೆ. ವಿಧಾನಸಭೆಯಲ್ಲಿ ಮಾತಾಡಿಲ್ಲ. ಪತ್ರಕರ್ತರು ಎಲ್ಲರೂ ಕೇಳಿದ್ರೆ ಅವರು ಉತ್ತರ ಹೇಳಿದ್ದಾರೆ. ದಟ್ ಡಸಂಟ್ ಮೀನ್ ದಟ್ ಅದು ಪ್ರಶ್ನೆ ಏನಿದ್ರು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ಬೋದು. ಅವರು ಪತ್ರಿಕಾಗೋಷ್ಠಿ ಇಡೀ ಅಧಿವೇಶನದಲ್ಲಿ ಇದು ಚರ್ಚೆ. ಇಡೀ ಅಧಿವೇಶನದಲ್ಲಿ 21 ಕೋಟಿ ರೂಪಾಯಿ ಅಲ್ಲಿ ಅಧಿವೇಶನ ಕರೆದು ಇದು ವೆಸ್ಟ್ ಅಂತ ನೀವು ಹೇಳಿದ್ರೆ ಒಂದ್ ನಿಮಿಷ ಐವಾನ್ ಜಿ, ಈಗ ಒಂದ್ ನಿಮಿಷ ಐವಾನ್ ಜಿ ಪ್ಲೀಸ್. ಈಗ ನಾನ್ ನಿಮಗ್ ಕೇಳಿದೆ ಅದೇ ಪ್ರಶ್ನೆನ, ನೀವೇನ್ ಆನ್ಸರ್ ಮಾಡಿದ್ರಿ? ಅದ್ರ ಬಗ್ಗೆ ಮಾತನಾಡೋಷ್ಟು ದೊಡ್ಡವ್ ನಾನಲ್ಲ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಯು ಆನ್ಸರ್ಡ್ ಮಿ, ರೈಟ್? ಕರೆಕ್ಟ್. ಹಾ, ಯತೀಂದ್ರ ಸಿದ್ದರಾಮಯ್ಯ ಅವರು ಅಷ್ಟೇನೆ. ಈಗ ಇಡೀ ಪಕ್ಷದಲ್ಲಿ ಇರೋರು ಎಲ್ಲರೂ ಅದೇ ಆನ್ಸರ್ ಮಾಡ್ಬೇಕಾದ್ರೆ ವೈ ಯತೀಂದ್ರ ಸಿದ್ದರಾಮಯ್ಯ ಇಸ್ ಆನ್ಸರಿಂಗ್ ಇನ್ ಅ ಡಿಫರೆಂಟ್ ವೇ? CM ಮಗ ಅಂತನಾ ಅಥವಾ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ಗಳು ಯತೀಂದ್ರ ಅವ್ರ ಬಾಯಲ್ಲಿ ಬರ್ತಿದ್ಯಾ? ಹೇಗೆ? ಏನಿದ್ರು ಕೂಡ ವಿಧಾನಸಭೆ ಅಧಿವೇಶನಕ್ಕೂ
ಅದಕ್ಕೂ ನೀವು ಕನೆಕ್ಟ್ ಮಾಡುವಂತದ್ದು ಏನು ಅವಶ್ಯಕತೆ ಇದೆ? It is a connected. ಇಲ್ಲಿ ವಿಧಾನಸಭೆ It has ಒಳಗಡೆ got ಮಾತಾಡಿದ್ರೆ connection. That is why I am ನೀವು ಹೇಳಿ ಸರಿ connecting. ಇದೆಪ್ಪ. It is not connected to assembly session ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. That will impact the session ಅಂತ ನಾನು ಹೇಳ್ತಾ ಇದ್ದೀನಿ. ನಾಳೆ ದಿವಸ ವಿರೋಧ ಪಕ್ಷ ಇದನ್ನೇ ಚರ್ಚೆ ಮಾಡುತ್ತೆ. ವಿಧಾನಸಭೆಯಲ್ಲಿ ನಾನೊಬ್ಬ ಶಾಸಕನೇ ಇದ್ದೇನೆ. ಅಲ್ಲ, ಚರ್ಚೆ ಮಾಡಲಿ, ವಿರೋಧ ಪಕ್ಷ ಅದಕ್ಕೆ ಇರಬೇಕು. ಆದ್ರೆ ನಾನೊಬ್ಬ ಶಾಸಕನಿದ್ದೇನೆ. ಈ ವಿಚಾರ ವಿಧಾನಸಭೆಯಲ್ಲಿ ಚರ್ಚೆ ಆಯ್ತಾ? ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಯ್ತಾ? ಇಲ್ಲ. ವಿಧಾನಸಭೆ ವಿಧಾನ ಪರಿಷತ್ತಲ್ಲೂ ಆಗಬಹುದು. ಮುಂದೆ ಏನಾದರೂ ಅಪೋಸಿಷನ್ ಅವರು ಕೇಳಿದ್ರೆ, ನೋಡಿ ನಿಮ್ಮ ಪಕ್ಷದಲ್ಲಿ ಈ ರೀತಿ ಆಗ್ತಿದೆ, 100% it will happen. ಬರ್ದಿಟ್ಕೊಳ್ಳಿ ಸರ್. ನಾನು ಹೇಳುವುದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಇದು ಎಲ್ಲದಕ್ಕೂ ದಾರಿ ಇದೆ. ಪ್ರಜಾಪ್ರಭುತ್ವ ಅಂದ್ರೆ ಚರ್ಚೆ ಆಗ್ಲೇಬೇಕು. ಅದು ಪಕ್ಷದ ವಿಚಾರಗಳು, ವೈಯಕ್ತಿಕ ವಿಚಾರಗಳಲ್ಲ. ಇನ್ ದ ಡೆಮೋಕ್ರಸಿ ಎವ್ರಿಥಿಂಗ್ ಶುಡ್ ಬಿ ಡಿಸ್ಕಸ್ಡ್ ಇನ್ ದಿ ಫಾರಮ್ ಆಫ್ ದಿ ಪೊಲಿಟಿಕಲ್ ಫಾರಮ್. ಸರ್, ಒಂದ್ ನಿಮಿಷ, ಲೆಟ್ ಮಿ ಕ್ಲಿಯರ್ ಯು. ದಯವಿಟ್ಟು ಅವಕಾಶ ಕೊಡಿ. ವಿಧಾನಸಭೆ ಅಧಿವೇಶನ ನಡೆಯೋದು ಡೆಮೋಕ್ರಸಿ ಇದೆ, ಎಲ್ಲಾ ವಿಚಾರಗಳು ಚರ್ಚೆ ಆಗ್ಬೇಕು. ನಿಮ್ ಪಕ್ಷದ ವಿಚಾರ ಚರ್ಚೆ ಮಾಡಕ್ಕಲ್ಲ ಸರ್. ನಮ್ಮ ದುಡ್ಡುಗಳನ್ನ ನೀವಲ್ಲಿ ಖರ್ಚು ಮಾಡಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ. ಟ್ಯಾಕ್ಸ್ ಮನಿ ಅದು, ಟ್ಯಾಕ್ಸ್ ಪೇಯರ್ಸ್ ಮನಿ ಅದು. ನಿಮ್ಮ ಪಕ್ಷದಲ್ಲಿ ಯಾವ ಸಿಎಂ ಮಾಡ್ತೀರಾ, ಯಾವ ಕುರ್ಚಿ ಕದನ ಮಾಡ್ತೀರಾ ಅನ್ನೋದನ್ನ ಚರ್ಚೆ ಮಾಡಕ್ಕಲ್ಲ ಅಧಿವೇಶನ ಇರೋದು. ದಯವಿಟ್ಟು ನೆನ್ಪಿಟ್ಕೊಳ್ಳಿ ಮೇಡಮ್, ಅದು ಚರ್ಚೆಗೆ ಬರ್ಲೇಬಾರ್ದು ಆ ವಿಚಾರ ಅಲ್ಲಿ. ಮೇಡಮ್, ದಿಸ್ ಇಸ್ ದ ರಾಂಗ್, it is your wrong thinking. No. Political parties are formed. Political party ಮುಖಾಂತರನೇ ಅವರು ಸದಸ್ಯನಾಗಿ ಬರ್ತಾನೆ. ಸರ್, ಅದು ನಿಮ್ಮ ಪಕ್ಷದ ಆಂತರಿಕ ವಿಚಾರ ಚರ್ಚೆ ಮಾಡೋದಕ್ಕಲ್ಲ ಸುವರ್ಣ ಸೌಧ ಕಟ್ಟಿರೋದು. ನಿಮ್ಮ ಪಕ್ಷದ ಆಂತರಿಕ ವಿಚಾರ ಸರ್. ಬಿಜೆಪಿ ಎಲ್ಲಿಯೂ ಚರ್ಚೆ ಆಗಿಲ್ಲ, ಎಲ್ಲಿಯೂ ಚರ್ಚೆ ಆಗಿಲ್ಲ. ಈ ಹಿಂದೆ ಆಗ್ಲಿಲ್ವಾ? ಅದಾಗಬಾರ್ದಿತ್ತು ಅಂತ ಹೇಳ್ತಾ ಇದೀನಿ. ಹಿಂದೆ ಆಗಿದೆ, ಮುಂದೆ ಆಗಲ್ವಾ ಅಂತಲ್ಲ. ಎಸ್ ಸಮೀವುಲ್ಲಾ ಸರ್, ಪ್ಲೀಸ್ ಗೋ ಹೆಡ್. ಹಿಸ್ಟ್ರಿ ತಗೊಳ್ಳಿ. ಐವಾನ್ ಡಿಸೋಜಾ ಅವರಿಗೆ ನಾನು ಕೇಳ್ತೀನಿ, ಒಂದು ಡೆಮಾಕ್ರಟಿಕಲ್ ಸಂದರ್ಭದಲ್ಲಿ ಶಾಸಕರು ಅವರಿಗೆ ಬೇಕಾದ ರೀತಿಯಲ್ಲಿ ಅವರ ಅಭಿಪ್ರಾಯನ ವ್ಯಕ್ತಪಡಿಸೋ ಸ್ವಾತಂತ್ರ್ಯ ಇದೆ, ಯಾವುದೇ ವೇದಿಕೆಯಲ್ಲಿ ಎಲ್ಲೇ ಇರಬಹುದು ಅಂತ ಐವಾನ್ ಡಿಸೋಜಾ ಅವರು ಹೇಳ್ತಿದ್ದಾರೆ. ಮೊನ್ನೆ ಮಂಗಳೂರಲ್ಲಿ ಆ ಬಣ ಈ ಬಣ ನಡುವೆ ಕಂಡು ಬಂದಾಗ ಒಂದು ಬಣದಲ್ಲಿ ಅಗ್ರೆಸಿವ್ ಆಗಿ ಲೀಡ್ ಮಾಡಿದವರು ಐವಾನ್ ಡಿಸೋಜಾ ಅವರು. ಒಂದ್ ಬಣದಲ್ಲಿ ಅವರು ಜೈಕಾರ ಕೂತ್ಕೊಂಡು ಬಂದು ಅಗ್ರೆಸಿವ್ ಆಗಿ ಲೀಡ್ ಮಾಡ್ಕೊಂಡ್ ಬಂದವ್ರು ನೀವು. ಹಾಗಾದ್ರೆ ಇದೇ ಚರ್ಚೆ ತಾವುಗಳು ಅಸೆಂಬ್ಲಿಯ ಒಳಗೆ ಮಾಡಿ, ಹಾಗಿದ್ರೆ ಅಸೆಂಬ್ಲಿಯ ಒಳಗೆ ಡಿಸ್ಕಸ್ ಮಾಡಿ ಲೀಡರ್ಶಿಪ್ ಇಶ್ಯೂ ನೀವು ಮಾಡಿ. ವಿಜೇಂದ್ರ ತೆಗಿಬೇಕು. ಸಮೀವುಲ್ಲಾ ಸರ್, ನಿಮ್ದು ಆಡಿಯೋ ಎಕೋ ಬರ್ತಾ ಇಲ್ಲ. ಅಲ್ಲಿ ಹೋಗಿ ಚರ್ಚೆ ಆಗ್ತಾ ಇದೆ ಅಲ್ಲ, ಅದರ ಬಗ್ಗೆ ಚರ್ಚೆ ಮಾಡಿ. ಸರ್, ಬಿಜೆಪಿ ಆಡಳಿತ ಮಾಡ್ತಾ ಇದ್ರೆ ಬಿಜೆಪಿಗೂ ಕಿವಿ ಹಿಂಡ್ತಾ ಇದ್ವಿ. ಯತ್ನಾಳ್ ಅವರು ಏನ್ ಹೇಳ್ತಾರೆ? ಅವ್ರ ಆಡಳಿತ ಪಕ್ಷ ಆಗಿದ್ರೆ ಅವ್ರಿಗೂ ಕಿವಿ ಹಿಂಡ್ತಾ ಇದ್ವಿ ಸರ್. ಪ್ಲೀಸ್, ಇದ್ರ ಬಗ್ಗೆ ಚರ್ಚೆ ಆಗ್ಲಿ. ಯಾಕೆ ಚರ್ಚೆ ಮಾಡ್ಲಿ? ಅವ್ರ ಸರ್ಕಾರ ಆಳ್ತಾ ಇದಾರ, ರಾಜ್ಯ ಆಳ್ತಾ ಇದಾರ ಬಿಜೆಪಿ ಅವರು. ಅವ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳ ಬಣ್ಣ ಬಯಲಾಗ್ಲಿ, ಬಿಜೆಪಿನೂ ಆಗ್ಲಿ, ಅವರು ಡೆಲ್ಲಿ ಹೋಗಿ ಬಂದ್ರು, ಚೇಂಜ್ ಆಫ್ ಲೀಡರ್ಶಿಪ್ ಮಾಡಿದ್ದಾರೆ. ಅವರು ಏನು ನಾಯಕತ್ವ ಬದಲಾವಣೆ ವಿಚಾರ ಸಮೀವುಲ್ಲಾ ಸರ್, ಅವರು ಚೇಂಜ್ ಮಾಡ್ಲಿ, ಅದು ಡಿಸ್ಕಸ್ ಮಾಡ್ಲಿ. ಒಂದ್ ವಿಚಾರ ಹೇಳ್ತೀನಿ ಸರ್. ಐ ವಾಂಟ್ ಟು ಕ್ಲಾರಿಫೈ ವೆರಿ ಕ್ಲಿಯರ್ಲಿ. ಈಗ ವಿರೋಧ ಪಕ್ಷಗಳ ನಡುವೆ ನಡೀತಾ ಇರುವಂತಹ ಈ ಅಧಿವೇಶನ, ವಿರೋಧ ಮತ್ತು ಆಡಳಿತ ಪಕ್ಷಗಳ ನಡುವೆ ನಡೀತಾ ಇರುವಂತಹ ಈ ಅಧಿವೇಶನ ಏನಿದೆ, ನೆಕ್ಸ್ಟ್ ಪಕ್ಷಗಳಲ್ಲೇ ವಿರೋಧಿ ಬಣಗಳ ನಡುವೆ ನಡಿಬೇಕಾಗತ್ತೆ. ಅಂತ ಪರಿಸ್ಥಿತಿ ಬಂದ್ರು ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಡೌಟ್ ಇಲ್ಲ, ತಿಳ್ಕೊಂಡ್ಬಿಡಿ. ಮುಂದಿನ ದಿನಗಳಲ್ಲಿ ಅಂತ ಪರಿಸ್ಥಿತಿನೂ ಸೃಷ್ಟಿ ಆಗಬಹುದೇನೋ ಗೊತ್ತಿಲ್ಲ. ಐವಾನ್ ಸರ್, ನೀವು ಹೇಳ್ತಿದ್ರಿ ವಿಧಾನಸಭೆಯ ಒಳಗಡೆ ಚರ್ಚೆ ಆಗಿಲ್ಲ, ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅಂತ. ಒಳಗಡೆ ಇರ್ಲಿ ಹೊರಗಡೆ ಇರ್ಲಿ, ಅದು ಹೆಂಗಾಗುತ್ತೆ ಅಂತಂದ್ರೆ ಬಣಗಳ ನಡುವೆ ಅಲ್ಲೇ ಅಸಮಾಧಾನ ಸೃಷ್ಟಿಯಾಗಕ್ಕೆ ಕಾರಣ ಆಗುತ್ತೆ. ಇವ್ರು ಸ್ಟೇಟ್ಮೆಂಟ್ ಕೊಟ್ರು ಅಂತ ಅವ್ರು ಕೊಟ್ರು ಅಂತ ಇನ್ನೊಬ್ರು ಕೊಟ್ರು ಅಂತ ಇನ್ನೊಬ್ರು. ಬಟ್ ಅಧಿವೇಶನದ ಸಮಯದಲ್ಲಿ ಕಾನ್ಸಂಟ್ರೇಷನ್ ಯಾವ್ದ್ರ ಬಗ್ಗೆ ಇರಬೇಕು, ಇಂಪಾರ್ಟೆನ್ಸ್ ಯಾವ್ದಕ್ಕೆ ಕೊಡಬೇಕು. ಐ ಆಮ್ ನಾಟ್ ಸೇಯಿಂಗ್ ಫಾರ್ ಯು, ನಿಮ್ಗೆ ಅಂತ ಹೇಳ್ತಾ ಇಲ್ಲ. ಆ ಸ್ಟೇಟ್ಮೆಂಟ್ ಕೊಟ್ಟವ್ರಿಗೆ ನಾನು ಹೇಳ್ತಾ ಇದ್ದೀನಿ.